ಇಲ್ಲಿ KA ಕಡೆಯಿಂದ ಲೇಟೆಸ್ಟಾಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಮತ್ತು ಇದು ನಿಮಗೆ ಲಾಸ್ಟ್ ಚಾನ್ಸ್ ಆಗಿರುತ್ತೆ. ತಿರ್ಗಾ KA ಅವರು ಈ ರೀತಿ ಅವಕಾಶನ ಕೊಡೋಲ್ಲ. ಲೇಟೆಸ್ಟಾಗಿ ಏನು ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕೆಂದರೆ ನೀವು ನೀಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ KCT ನೀಟ್ ಅಪ್ಡೇಟ್ಸ್ನ ನೀಡ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ನೀವು ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ರಿ. KCT ಅಪ್ಲಿಕೇಶನ್ನ ಅಪ್ಲೈ ಮಾಡಾದ್ಮೇಲೆ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ದು ಎಡಿಟಿಂಗ್ ಆಪ್ಷನ್ಗೆ. ಅದ್ರ ಬಗ್ಗೆಯೂ ಕೂಡ ಅಪ್ಡೇಟ್ ಇದೆ. ಮತ್ತು ಇದಕ್ಕಿಂತ ಮೇಯ್ನ್ ಅಪ್ಡೇಟ್ ಏನಪ್ಪ ಅಂದರೆ ಎಷ್ಟೊಂದು ಜನ PUC ಎಕ್ಸಾಮ್ ಟೆನ್ಷನಲ್ಲಿ KCT ಅಪ್ಲಿಕೇಶನ್ ಹಾಕೋದೇ ನೀವು ಮರ್ತುಬಿಟ್ಟಿರ್ತೀರ, ಹಾಕಿರಲ್ಲ. ಇವಾಗ ಎಕ್ಸಾಮ್ ನಿಮಗೆ ನೆಕ್ಸ್ಟು ತಿಂಗಳಿದೆ, ಆದರೂ KA ಅವರು ಇನ್ನೂ ನಿಮಗೆ ಟೈಮ್ನ ಕೊಡ್ತಾ ಇದ್ದಾರೆ. ಮತ್ತು ಇವಾಗ ಇನ್ನೊಂದು ನೋಟಿಫಿಕೇಷನ್ನ ಕೊಟ್ಟಿರೋದೇನೆಂದರೆ ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸು KAನ ಬಂದು ರಿಕ್ವೆಸ್ಟ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಡೇಟ್ನ ಎಕ್ಸ್ಟೆಂಡ್ ಮಾಡಿಕೊಡಿ, ನಮಗೆ ಗೊತ್ತಿರಲಿಲ್ಲ ಅಂತ. ಅಂಥವ್ರಿಗೆ ಅಂತಲೇ ಇದುವರೆಗೂ ಕೂಡ ಯಾರು KCT ಅಪ್ಲಿಕೇಶನ್ ಹಾಕೋಕ್ಕೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಅಪ್ಲೈ ಮಾಡಿಲ್ಲ, ಅವರೆಲ್ಲರೂ ಕೂಡ ಈಗ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇವತ್ತು ಅಂದರೆ 12ನೇ ತಾರೀಕಿಂದ 15ನೇ ತಾರೀಕುವರೆಗೂ ಕೂಡ ಅಪ್ಲೈನ ಮಾಡ್ಬೋದು. ಮತ್ತು ಇದ್ರ ಜೊತೆಗೆ 16ನೇ ತಾರೀಕುವರೆಗೂ ಕೂಡ ನೀವು ಫೀಸ್ನ ಪೇ ಮಾಡ್ಬೋದಾಗಿರುತ್ತೆ. ಮತ್ತು ಇದ್ರ ಜೊತೆಗೆ KA ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಯಾರ್ಯಾರು ಇವಾಗ ಫೀಸ್ ಪೇ ಮಾಡಿರಲ್ಲ ಮತ್ತು ಅಪ್ಲಿಕೇಶನ್ ಇನ್ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ, ಇನ್ನೂ ರಿಜಿಸ್ಟರ್ ಮಾಡಿ ಇನ್ನೂ KCT ಅಪ್ಲಿಕೇಶನ್ ಹಾಕೇ ಇರಲ್ಲ, ಅರ್ಧ ಬರ್ಧ ಆಗಿರೋದು ಅಥವಾ ಏನು ಅಪ್ಲೈನ ಮಾಡಿರಲ್ಲ ಅಂಥವ್ರೆಲ್ಲರೂ ಕೂಡ ಇವಾಗ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಮತ್ತು ನೀವೇನಾದರೂ ಎಡಿಟಿಂಗ್ ಆಪ್ಷನ್ಗೆ ವೆಯ್ಟ್ ಮಾಡ್ತಾಯಿದ್ರೆ ಅದ್ರ ಬಗ್ಗೆನೂ ಕೂಡ ಇಲ್ಲಿ ಅಪ್ಡೇಟ್ನ ಕೊಟ್ಟಿದ್ದಾರೆ. ಇಲ್ಲಿ ಅಪ್ಡೇಟ್ ಏನಪ್ಪ ಕೊಟ್ಟಿರೋದಂದರೆ ಎಡಿಟಿಂಗ್ ಆಪ್ಷನ್ನು ಶಾರ್ಟ್ಲಿ ನಾವು ಎನೇಬಲ್ ಮಾಡ್ತೀವಿ. ಇವಾಗ ಸದ್ಯಕ್ಕೆ ಏನು ಕೂಡ ಎನೇಬಲ್ ಮಾಡೋಕ್ಕೆ ಹೋಗಲ್ಲ. ಎನೇಬಲ್ ಮಾಡಿದಾಗ ನಿಮಗೆ KA ವೆಬ್ಸೈಟಲ್ಲಿ ನೋಟಿಫೈನ ಮಾಡ್ತೀವಿ ಅಂತಲೂ ಕೂಡ ಹೇಳಿದರೆ. ಅಂದರೆ ಕ್ಲಾರಿಫಿಕೇಷನ್ ಏನಂದರೆ ನಿಮಗೆ ಎಡಿಟಿಂಗ್ ಆಪ್ಷನ್ ತಿರ್ಗಾ ಬಿಡ್ತಾರೆ. ಇಲ್ಲಿ ನೀವು ಇವಾಗ ಏನಾದರೂ ಮಿಸ್ಟೇಕ್ ಮಾಡಿದರೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. KA ಅವರು ಲಿಂಕ್ನ ಆ್ಯಕ್ಟಿವೇಟ್ ಮಾಡ್ತಾರಲ್ಲ ಅವಾಗ ನೀವು ಎಡಿಟ್ ಮಾಡ್ಕೋಬೋದಾಗಿರುತ್ತೆ. ಮತ್ತು ಅಪ್ಲಿಕೇಶನ್ ನೀವು ಪ್ರಿಂಟೌಟ್ ತೊಗೊಳಕ್ಕೂ ಕೂಡ ಒಂದು ಲಿಂಕ್ ಬರುತ್ತೆ, ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ. ಮತ್ತು ನೀವು ಸ್ಟೂಡೆಂಟ್ಸ್ ಆಗಿದ್ರೂ ಕೂಡ ಕೌನ್ಸಿಲಿಂಗ್ನ ಅಟೆಂಡ್ ಮಾಡೋಕ್ಕೆ ಕರ್ನಾಟಕದಲ್ಲಿ ನೀವು KCT ಅಪ್ಲಿಕೇಶನ್ ಈಗಲೇ ಹಾಕಬೇಕಾಗತ್ತೆ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಅಪ್ಡೇಟ್ಸು ಮಿಸ್ಸೇ ಆಗಬಾರ್ದಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ, ಅಲ್ಲಿ ನಿಮಗೆ ಫಾಸ್ಟಾಗಿ ಅಪ್ಡೇಟ್ಸ್ ಸಿಗುತ್ತೆ. ಥ್ಯಾಂಕ್ ಯು.